ಸ್ಪಿರಿಚುಯಾಲಿಟಿ ಅಂದ್ರೇ ಜರ್ನಿ ಇನ್ವರ್ಡ್, ಒಳಗಡೆ ಹೋಗೋದು ಅಂತ ಅಂದ್ಕೊಳ್ಳಿ. ಇನ್ನೇನು ಅರ್ಥ ಕೊಡಬೇಡಿ. ಅನ್ನೋನ್ ಜರ್ನಿ ಅದು. ಅದಕ್ಕೆ ಗುರುವಿನ ಒಂದು ಹೆಲ್ಪ್ ಅಥವಾ ಗುರುವಿನಿಂದ ಒಂದು ಅಡ್ವೈಸ್ ಬೇಕಾಗತ್ತೆ ಒಳಗಡೆ ಹೋಗಬೇಕಾದ್ರೆ. ಕೆಲವರು ಡ್ರಗ್ಸ್ ತಗೊಳ್ತಾರೆ, ಅದು ಒಳಗೆ ಕರ್ಕೊಂಡು ಹೋಗುತ್ತೆ, ಇಲ್ಲ ಅಂತಲ್ಲ. ಒಳಗೆ ನೀವು ಹೋಗಿ ನೋಡ್ತೀರಾ, ಶರೀರ ಬಿಟ್ಟು ಅದು ಬಿಯಾಂಡ್ ದಟ್ ಯು ಕ್ಯಾನ್ ಗೋ. ಕ್ಲಿಮ್ಸ್ ಕೊಡುತ್ತೆ, ಇಲ್ಲ ಅಂತಲ್ಲ. ಕೆಲವು ಡ್ರಗ್ಸ್ ಎಲ್ಲ ಗ್ಲಿಮ್ಸ್ ಕೊಡುತ್ತೆ, ಆದರೆ ಎಷ್ಟು ಅಪಾಯ ಅಂದರೆ ಹ್ಯಾಬಿಟ್ ಆಗಿಬಿಡುತ್ತೆ, ಅಡಿಕ್ಷನ್ ಆಗಿಬಿಡುತ್ತೆ. ಏನೋ ಸ್ಪಷ್ಟವಾಗಿ ಪಿಕ್ಚರ್ ಏನೋ ಒಂದು ಕಾಣ್ಬೋದು, ಯು ಕ್ಯಾನ್ ಗೋ ಬಿಯಾಂಡ್. ಆದರೆ ಇದು ಇನ್ಸ್ಪಿರೇಷನ್ ಕೊಟ್ಟರೂ ಕೂಡ ಅದರ ಮೇಲೆ ಎಷ್ಟು ಅವಲಂಬಿಸ್ತೀರಾ ಅಂದರೆ ಇದು ಬಹಳ ಅಪಾಯ. ಅದಕ್ಕೇ ನಾವು ಪೂಜೆ ಅಂತ ಇರೋದು. ನಿಧಾನವಾಗಿ ಒಳಗಡೆ ಹೋಗ್ತೀವಿ ನಾವು. ಇವಾಗ ನಾವು ಹೂವನ್ನು ನೋಡಿದ್ರೆ ಒಂಥರ ಪೂಜೆಗೆ ಯೋಗ್ಯವಾದದ್ದು ಹೂವನ್ನು ನೋಡಿದ್ರೇ ಒಂದು ಒಳಗಡೆ ಹೋಗೋ ಹಾಗಾಗತ್ತೆ. ಎಷ್ಟೋ ಸತಿ ಒಳ್ಳೆ ಹೂವು ಸುವಾಸನೆ ನೋಡಿದ್ರೆ ಒಂಥರ ನಮಗೆ ಗೊತ್ತಿಲ್ಲದೆ ಒಳಗಡೆ ಹೋಗ್ತೀವಿ. ನನಗೆ ಎಕ್ಸ್ಪೀರಿಯನ್ಸ್ ನೋಡಿದ್ರೆ ಇಲ್ಲೊಂದು ರಾಕ್ ಇದೆ, ಆ ರಾಕ್ ಹತ್ರ ಕೂತ್ಕೊಂಡ್ರೇ ಅದ್ರ ಜೊತೆ ಮಾತಾಡ್ತಿದ್ರೇ ಒಂಥರ ಕಾನ್ಷಿಯಸ್ನೆಸ್ಸು ಜಾಗೃತವಾಗುತ್ತೆ. ಎಷ್ಟು ಜನ ಜೊತೆ ನಾನು ಕಾಲ ಕಳೀತೀನಿ, ಎಷ್ಟು ಜನ ಮೂರ್ಖರು ಈಡಿಯಟ್ಸ್ ಇರ್ತಾರೆ, ಎಷ್ಟು ಜನಕ್ಕೆ ನೆಗೆಟಿವಿಟಿ ಇರುತ್ತೆ, ಎಷ್ಟು ಜನಕ್ಕೆ ನಾನು ಹೇಳಿದ ಅರ್ಥ ಆಗಲ್ಲ. ನನ್ನ ಸುತ್ತ ಅದೇ ಥರ ಇರ್ತಾರೆ. ಎಲ್ಲ ಮಿಕ್ಸ್ಡ್ ಸೈಕಾಲಜಿ ಎಲ್ಲರದು. ಒಂದು 10 ಜನ ಜೊತೆ ಕೂತ್ಕೊಂಡ್ರೆ 10 ಥರ ಮನಸ್ಸಿರುತ್ತೆ ಸುತ್ತ ನಂದು. ನನಗೆ ಒಳಗೆ ಹೋಗೋದು ಎಷ್ಟು ಕಷ್ಟ ಆಗುತ್ತಲ್ವ. ನಾನು ಸೀದಾ ಹೋಗ್ತೀನಿ ಮೇರೂನಲ್ಲಿ, ಒಂದು 5 ನಿಮಿಷ ಆ ರಾಕ್ ಎದುರುಗಡೆ ನಿಂತ್ಕೊಳ್ತೀನಿ. ಆ ರಾಕಿಗೆ ಆ ಎನರ್ಜಿನ ಎಳ್ಕೊಳ್ಳೋ ಶಕ್ತಿ ಇದೆ. ಆವಾಗ ಈಸಿಯಾಗಿ ಒಳಗಡೆ ಹೊರಟೋಗ್ಬೋದು. ಒಳಗಡೆ ಯಾವಾಗ ಹೋಗ್ತೀವಿ ಹೊರಗಡೆ ಫ್ರೀ ಆದಾಗ. ಹೂವಿಗೆ ಆ ಶಕ್ತಿ ಇದೆ, ದೀಪಕ್ಕೆ ಆ ಶಕ್ತಿ ಇದೆ, ರಾಕ್ಗೆ ಶಕ್ತಿ ಇದೆ, ಮಣ್ಣಿಗೆ ಆ ಶಕ್ತಿ ಇದೆ, ಮರಗಳಿಗೆ ಶಕ್ತಿ ಇದೆ. ಆ ಥರದನ್ನೆಲ್ಲ ಮಣ್ಣಲ್ಲಿ ಚೆನ್ನಾಗಿ ನಮಗೆ ಟ್ರೀಟ್ಮೆಂಟ್ ಆದರೆ ಎಲ್ಲ ಟಾಕ್ಸಿನ್ಸು ಹೊರಟೋಗುತ್ತೆ. ನೀರನ್ನ ಸ್ನಾನ ಮಾಡಿದ್ರೆ ಎಷ್ಟೋ ಟಾಕ್ಸಿನ್ಸ್ ಹೋಗುತ್ತೆ. ನಾನು ಸುಮ್ಮನೆ ಕಲ್ಲನ್ನು ನೋಡ್ತಾ ಕೂತ್ಕೊಳ್ತೀನಿ, ಕಲ್ಲತ್ರ ಎಲ್ಲ ಎನರ್ಜಿ ಎಲ್ಲ 2 ನಿಮಿಷದಲ್ಲೆಲ್ಲ ಖಾಲಿ ಆಗುತ್ತೆ. ಹಾಗೆ ನಾವೇನಾದರೂ ಒಂದು ಇಟ್ಕೊಳ್ಬೇಕು ಒಳಗೆ ಹೋಗೋಕ್ಕೆ. ಡ್ರಗ್ಸಲ್ಲ ತೊಗೊಳ್ಳೋದು.